ಮನೆಗೆ ಬಂತು ಹೊಸ ಮೊಬೈಲ್ ಫೋನ್, ಹೋಯ್ತು 2 ಕೋಟಿ ಹಣ. ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ ಚೆನ್ನಾಗಿದೆ ಅಂತ ಹೇಳಿ ಮಹಾ ಮೋಸ ಮಾಡಲಾಗಿದೆ. ರಿವಾರ್ಡ್ ಪಾಯಿಂಟ್ಸ್ ಚೆನ್ನಾಗಿದೆ ಅಂತ ಮೊಬೈಲ್ ಅನ್ನು ಕಳಿಸಿದ್ದ ಖದೀಮರು ಕೊರಿಯರ್ನಲ್ಲಿ ಮೊಬೈಲ್ ಫೋನ್ ಗಿಫ್ಟ್ ಕಳಿಸಿ ಮಹಾ ಧೋಖ ಮಾಡಲಾಗಿದೆ. ಮೊಬೈಲ್ ಫೋನ್ ಬಂದ ಖುಷಿಯಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಮೋಸ ಮಾಡಲಾಗಿದೆ. ಮೊದಲೇ ಮೊಬೈಲ್ ಕ್ಲೋನಿಂಗ್ ಮಾಡಿ ಕೊರಿಯರ್ ಕಳಿಸಿದ್ದಂತ ವಂಚಕರು ನಿಮಗೆ ಕ್ರೆಡಿಟ್ ಕಾರ್ಡ್ ಅಪ್ರೂವ್ ಆಗಿದೆ, ಸಿಮ್ ಖರೀದಿ ಮಾಡುವಂತೆ ಹೇಳಿದ್ರು. ನಂತರ ನಂಬರ್ ಪಡ್ಕೊಂಡು ಹೊಸ ಮೊಬೈಲ್ ಕೊರಿಯರ್ ಅನ್ನ ಮಾಡಿದ್ರು. ಸಿಮ್ ಆಕ್ಟಿವ್ ಆಗ್ತಿದ್ದಂತೆ ಬ್ಯಾಂಕ್ ಡೀಟೇಲ್ ಎಲ್ಲವೂ ಸೈಬರ್ ವಂಚಕರ ಕೈಗೆ ಸೇರಿತು. ಬ್ಯಾಂಕ್ ಖಾತೆಯಲ್ಲಿದ್ದ ಹಣ FD ಸೇರಿ 2.5 ಕೋಟಿ ದೋಚಿದ್ದಾರೆ ವಂಚಕರು. ವೈಟ್ ಫೀಲ್ಡ್ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಯ್ ಬಡ್ಕೊಳ್ತಾ ಇದ್ದಾರೆ ಪೊಲೀಸರು. ಎಚ್ಚರಿಕೆಯಿಂದ ಇರಿ. ಡಿಜಿಟಲ್ ಸಂಬಂಧಪಟ್ಟಂತೆ ಕ್ರೈಮ್ ಅನ್ನು ಜಾಸ್ತಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಹೇಳ್ತಾ ಇದ್ರು. ನಮ್ಮ ಜನಕ್ಕೆ ನೋಡಿ ಬುದ್ಧಿ ಬರಲ್ಲ. ಏನೊಂದು ಅಬ್ಬಬ್ಬ ಅಂತಾನೆ ರೆಡ್ಮಿ ಮೊಬೈಲ್ ಅಂತೆ, ಒಂದು ಅಬ್ಬಬ್ಬ ಅಂದರೆ ಒಂದು 40,000 ಖರ್ಚು ಮಾಡಿರ್ಬೋದು. 20,000 ಒಳಗಡೆನೆ ಒಂದು 40,000 ಅಂತ ಅಂದ್ಕೊಳ್ಳಿ. 2.5 ಕೋಟಿ ಹೋಗಿದೆ ಅಂತ ಹೇಳಿದ್ರೆ ಎಷ್ಟು ಇದಾಗಿರತ್ತೆ. ರೆಡ್ಮಿಯಲ್ಲಿ 8,000 ಇದೆ, 18,000 ಇದೆ, 28,000 ಇದೆ, 38,000 ಇದೆ, ಮ್ಯಾಕ್ಸಿಮಮ್ ಒಂದು 40,000 ಅಂತ ಅಂದ್ಕೊಳ್ಳಿ. 40,000 ಫಂಡ್ ಮಾಡಿ ಮೊಬೈಲ್ ಕೊಟ್ಟು 2.5 ಕೋಟಿ ಕದೀತಾರೆ ಅಂತ ಹೇಳಿದ್ರೆ ನಮ್ಮ ಜನ ನೋಡಿ ಅದ್ಯಾವುದೋ ಇಲ್ಲಿ ಏನೋ ಸಿಗುತ್ತೆ ಅಂತ ಇನ್ನೇನೋ ಕಳ್ಕೊಳ್ತಾರಲ್ಲ ಆ ಪರಿಸ್ಥಿತಿ. ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆಗೆ ಸೂಚನೆಗಳನ್ನು ನೀಡ್ತಾ ಇದೆ. ನೀವು ಯಾರಿಗಾದರೂ ಫೋನ್ ಮಾಡಿದ್ರೂ ಕೂಡ ಈಗ ಅದೇ ಹೇಳ್ತಾ ಇರುತ್ತೆ. ಅಂದರೆ ನಿಮಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಭಾಳ ಹುಷಾರಾಗಿರಿ, ಬ್ಯಾಂಕ್ ಡೀಟೇಲ್ಸ್ ಯಾರಿಗೂ ಕೊಡಬೇಡಿ, OTP ಯಾರಿಗೂ ಹೇಳಬೇಡಿ, ಪ್ರತಿ ಒಂದನ್ನು ಪ್ರತಿ ದಿನವೂ ಹೇಳ್ತಾ ಇದ್ರು. ಅಕ್ಕಪಕ್ಕದಲ್ಲೇ ಘಟನೆಗಳು ನಡೀತಾ ಇದ್ರು. ಯಾಕೆ ಅರ್ಥ ಆಗಲ್ಲ ನಮ್ಮ ಜನಕ್ಕೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಏನೋ ರಿವಾರ್ಡ್ಸ್ ಪಾಯಿಂಟ್ ಚೆನ್ನಾಗಿದೆ ಅಂತ ಒಂದು ಮೊಬೈಲ್ನ ಕೊರಿಯರ್ ಮಾಡಿದ್ದಾರೆ ಅಷ್ಟೇ. ಬಕ್ರ ಅಲ್ಲಿಗೆ ಏನೇನು ಡೀಟೇಲ್ ಕೊಡಬೇಕಾಗಿತ್ತೋ ಎಲ್ಲ ಡೀಟೇಲನ್ನು ಕೊಟ್ಟಿದ್ದಾರೆ. ಟೋಟಲ್ ಅವ್ರ ಅಕೌಂಟಲ್ಲಿ ಎಷ್ಟಿತ್ತೋ ಕಾಸು ಅಷ್ಟೂ ಕಾಸನ್ನು ಎಗರಿಸಿದ್ದಾರೆ. 2.5 ಕೋಟಿ ಅಂತ ಅಂದರೆ ಅದೇನು ಕಡಿಮೆನಾ? ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಕಂಪ್ಲೇಂಟನ್ನು ಕೊಡಲಾಗಿದೆ. ಇದಕ್ಕೆ ಇನ್ಯಾವ ಥರದ ತನಿಖೆ ನಡೆಯುತ್ತೆ, ಏನು ಎತ್ತ ಅನ್ನೋದನ್ನು ನೋಡಬೇಕಾಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಥರದ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಅಂತ ಮಾಡಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಿ. ಯಾರನ್ನೋ ಅರೆಸ್ಟ್ ಮಾಡಿದ್ದಾರೆ, ನೀವು ದುಡ್ಡು ಹಾಕಿ IT ರೇಡ್ ಮಾಡ್ತಾ ಇದ್ದೀವಿ, ED ಅಧಿಕಾರಿಗಳು ನಾವು, ಮತ್ತು ನಿಮ್ದು ಯಾವುದೋ ಒಂದು ಕೇಸ್ನಲ್ಲಿ ನಿಮ್ಮ ಫೋನ್ ನಂಬರ್ ಬಳಕೆ ಆಗಿದೆ, ಅದರಿಂದ ನಿಮ್ಮ ಮೇಲೆ ಕೇಸ್ ಇದೆ, ನಾವು ನಿವೃತ್ತ ಜಡ್ಜು, ನಾವು ಹಾಲಿ ಜಡ್ಜು, SP, ಅದರ ಜೊತೆಗೇ ಈ ಥರ ನಿಮಗೆ ಆಫರ್ ಇದೆ, ಮೊಬೈಲ್ ಗಿಫ್ಟ್ ಬರ್ತಾ ಇದೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಲೋನ್ ಕೊಡ್ತೀವಿ, ಯಾವುದಕ್ಕೂ ಎಂಟರ್ಟೈನ್ ಮಾಡಬೇಡಿ.